ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ರಾಮದುರ್ಗದ ಮಿನಿ ವಿಧಾನಸೌಧದಲ್ಲಿ ಹೆಚ್ಚಾಗಿದೆ ಮಧ್ಯವರ್ತಿಗಳ ಹಾವಳಿ. ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ತಾಲೂಕು ಘಟಕದಿಂದ ತಹಸೀಲ್ದಾರರಿಗೆ ಮನವಿ. ಸದಲಗಾ ಪುರಸಭೆ ಕಾಂಗ್ರೆಸ್ ಜೆಡಿಎಸ್ ಪಾಲು, ಬಿಜೆಪಿ ತೊರೆದ 4 ಸದಸ್ಯರು. ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಕುಷ್ಟಗಿ ನಗರದಲ್ಲಿ ರಾಜ್ಯ ಮಟ್ಟದ ಓಟದ ಸ್ಪರ್ಧೆ, ಸಂತಸ ವ್ಯಕ್ತಪಡಿಸಿದ ಕ್ರೀಡಾಪಟುಗಳು. ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ಚುನಾವಣೆ ಜರುಗಿತು. ಕಾಂಗ್ರೆಸ್ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರದಂದು ಚುನಾವಣೆ ನಡೆಯಿತು. ಕಾಂಗ್ರೆಸ್ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಅಧ್ಯಕ್ಷರಾಗಿ ಮಹಾದೇವ್ ಪಡೋಳ್ಕರ್ ಹಾಗೂ ಉಪಾಧ್ಯಕ್ಷೆಯಾಗಿ ಸಂಗೀತಾ ಮಲಾಜುರೆ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನಕ್ಕೆ ಮಹಾದೇವ್ ಪಡೋಳ್ಕರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಗೀತಾ ಮಲಾಜುರೆ ತಲಾ ಒಬ್ಬರು ನಾಮಪತ್ರ ಸಲ್ಲಿಸಿದ್ದರು. 19 ಸದಸ್ಯರನ್ನು ಹೊಂದಿರುವ ಚಿಂಚಲಿ ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು 12 ಜನ ಕಾಂಗ್ರೆಸ್ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಹಾಜರಿದ್ದರು. ಚುನಾವಣಾಧಿಕಾರಿ ರಾಯಬಾಗ್ ತಹಶೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ, ಚಿಂಚಲಿ ಮುಖ್ಯಾಧಿಕಾರಿ ವೆಂಕಟಸ್ವಾಮಿ ಬಳ್ಳಾರಿ ಭಾಗಿಯಾಗಿದ್ದರು. ತಾಯಿಮಾಯವನ ಆಶೀರ್ವಾದದಿಂದ ಎಲ್ಲ ಜನರ ಒಂದು ಅಪೇಕ್ಷೆಯ ಮೇರೆಗೆ ಇವತ್ತು ಎಲ್ಲರೂ ಕೂಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇಡೀ ಊರಿನ ಜನರಿಗೆ ಧನ್ಯವಾದಗಳು. ಮತ್ತು ನಾನು ಈ ಊರಿನ ಜನರನ್ನು ಎಲ್ಲರನ್ನು ಆಶೀರ್ವಾದದಿಂದ ಎಷ್ಟು ಕೆಲಸ ಮಾಡಲಿಕ್ಕೆ ದೇವರ ಆಶೀರ್ವಾದ ಬರ್ತದೆ ಅಷ್ಟು ಕೆಲಸ ಮಾಡಲಿಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಎಲ್ಲ ವಿಶ್ವಾಸವಾಗಿ ತಗೊಂಡು ಅಧಿಕಾರಿಗಳನ್ನು, ಸ್ಟಾಫ್ದವ್ರನ್ನು, ಈ ಊರಿನ ಜನರನ್ನು, ಹಿರಿಯರನ್ನು ಎಲ್ಲರನ್ನು ಕೂಡಿ ತಗೊಂಡು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು. ಊರಿನ ಅಭಿವೃದ್ಧಿಗಾಗಿ ಶ್ರಮಿಸ್ತೇನೆ ಎಲ್ಲರಿಗೆ ಮಾಡಿ. ರಾಮದುರ್ಗ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ತಾಲೂಕು ಘಟಕ ರಾಮದುರ್ಗ್ ಇವರು ಮಾನ್ಯ ತಹಸೀಲ್ದಾರ್ ಇವರಿಗೆ ಮನವಿಯನ್ನ ಸಲ್ಲಿಸಿದರು. ರಾಮದುರ್ಗ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಕೌಂಟರ್ ಮುಂದೆ ಹೆಸರು ಮತ್ತು ಹುದ್ದೆ ಹಾಗೂ ಮೊಬೈಲ್ ನಂಬರ್ ಇವುಗಳನ್ನ A4 ಶೀಟ್ ಗಾತ್ರದಲ್ಲಿ ಬರೆದು ಅಂಟಿಸಬೇಕೆಂದು ರಾಮದುರ್ಗದ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ತಾಲೂಕು ಘಟಕ ರಾಮದುರ್ಗ್ ಇವರ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸಲಾಯಿತು. ರಾಮದುರ್ಗ ತಾಲೂಕಿನ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಯಾರು ಎಂದು ಸಾರ್ವಜನಿಕರು ಗೊಂದಲಕ್ಕೀಡಾಗಿದ್ದಾರೆ. ಕಾರಣವೆಂದರೆ ರಾಮದುರ್ಗ ತಹಸೀಲ್ದಾರ್ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತೀರಾ ಹೆಚ್ಚಾಗಿ ಕಂಡುಬಂದಿದೆ. ಮಧ್ಯವರ್ತಿಗಳು ತಾವೇ ಅಧಿಕಾರಿಗಳ ಹಾಗೆ ವರ್ತಿಸುತ್ತಿದ್ದಾರೆ. ಇದನ್ನ ತಪ್ಪಿಸಲು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ತಾಲೂಕು ಘಟಕ ರಾಮದುರ್ಗ್ ಇವರು ತಹಸೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳ ಪ್ರತಿ ಕೌಂಟರ್ನಲ್ಲಿ ಕುಳಿತವರ ಹೆಸರು ಮತ್ತು ಅವರ ಹುದ್ದೆ ಹಾಗೂ ಮೊಬೈಲ್ ನಂಬರ್ ಅನ್ನ A4 ಶೀಟ್ ಗಾತ್ರದ ಹಾಳೆಯಲ್ಲಿ ಸಾರ್ವಜನಿಕರಿಗೆ ಕಾಣುವ ಹಾಗೆ ಅಂಟಿಸಬೇಕೆಂದು ಹೇಳಿದ್ರು. ಹಾಗೂ ಸರ್ಕಾರಿ ನೌಕರರು ಪಡೆದ ID ಕಾರ್ಡ್ ಅನ್ನ ಕಡ್ಡಾಯವಾಗಿ ಧರಿಸಲು ತಿಳಿಸಿದ್ರು. ಇದರಿಂದ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಲು ಸಾಧ್ಯ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ರಾಮದುರ್ಗ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ H ಕಲಾದಗಿ, ಕಾನೂನು ಸಲಹೆಗಾರರು ಬಸವರಾಜ್ ಕಲ್ಲಪ್ಪ ಕಡ್ಕೋಳ್, ತಾಲೂಕು ಗೌರವಾಧ್ಯಕ್ಷರು ಕುಮಾರರಾಮ ವಡ್ಡರ್, ತಾಲೂಕಾ ಉಪಾಧ್ಯಕ್ಷರು ಕರಬಸಗೌಡ ಪವಾಡಿಗೌಡ್ರ, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಅಂಗಡಿ, ಜಂಟಿ ಕಾರ್ಯದರ್ಶಿ ಫಾತಿಮಾ ಅಶ್ಫಾಕ್ ಶೇಖ್, ತಾಲೂಕು ಕಾರ್ಯದರ್ಶಿ ಬೀರೇಶ್ ಮಾಯಣ್ಣವರ್, ತಾಲೂಕು ಸಹ ಕಾರ್ಯದರ್ಶಿ ಯಲ್ಲಪ್ಪ ಮಾಳಿ, ತಾಲೂಕು ಸಂಘಟನಾ ಕಾರ್ಯದರ್ಶಿ ಅಶೋಕ್ ಮಾದರ್, ತಾಲೂಕು ಸಂಚಾಲಕರು ಶಿವಾನಂದ್ ಅಡಿನವಾರ್, ಗುರಪ್ಪ ಪತಾರ್, MK ಯಾದವಾಡ್, ಇಂಡಿಯನ್ ಕನ್ನಡ ಟಿವಿ ರಾಮದುರ್ಗ ತಾಲೂಕಾ ವರದಿಗಾರರು ಉಪಸ್ಥಿತರಿದ್ದರು. ವರದಿ ರಮೇಶ್ ರಾಯಬಾಗ್, ಸತ್ಯಂ ಟಿವಿ ರಾಮದುರ್ಗ್. ಸರ್ಕಾರಿ ಕೆಲಸ ಮಾಡುತ್ತಿರುವವರು ಮತ್ತು ಅವರ ID ಕಾರ್ಡ್ಗಳನ್ನು ಮೊಬೈಲ್ ನಂಬರನ್ನು ಫೋಟೋ ಮೇಲೆ ಹಚ್ಚಬೇಕೆಂದು ತಮ್ಮಲ್ಲಿ ಮನವಿ ಕೊಟ್ಟಿದ್ದೀವಿ. ರಾಮದುರ್ಗ ಮಿನಿ ವಿಧಾನಸೌಧದ ಸಭಾಭವನದಲ್ಲಿ ತಾಲೂಕು ಆಡಳಿತ ಏರ್ಪಡಿಸಿದ ಮಹರ್ಷಿ ವಾಲ್ಮೀಕಿ ಜಯಂತಿ ನಿಮಿತ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಮಹದೇವಪ್ಪ ಯಾದವಾಡ್ರವರು
ರಾಮಾಯಣದಂತಹ ಮಹಾಕಾವ್ಯಗಳನ್ನು ರಚಿಸಿ ಸನಾತನ ಧರ್ಮಕ್ಕೆ ಸನ್ಮಾರ್ಗ ತೋರಿದ ಮಹರ್ಷಿ ವಾಲ್ಮೀಕಿಯವರ ಜೀವನ ಅತ್ಯಂತ ಕಠಿಣವಾಗಿದ್ದರೂ ತನ್ನ ಪರಿಶ್ರಮದಿಂದ ಕೊಡುಗೆ ನೀಡಿದ ವ್ಯಕ್ತಿ ಎಂದು ಹೇಳಿದರು. ರಾಮದುರ್ಗ ಮಿನಿ ವಿಧಾನಸೌಧದ ಸಭಾಭವನದಲ್ಲಿ ತಾಲೂಕು ಆಡಳಿತ ಏರ್ಪಡಿಸಿದ ಮಹರ್ಷಿ ವಾಲ್ಮೀಕಿ ಜಯಂತಿ ನಿಮಿತ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಮಹದೇವಪ್ಪ ಯಾದವಾಡ್ ಅವರು, ವಾಲ್ಮೀಕಿ ಮೊದಲಿಗೆ ಅತ್ಯಂತ ಕ್ರೂರ ಸ್ವಭಾವ ಹೊಂದಿದವರಾಗಿದ್ದರು. ಮುನಿಗಳ ಮಾತಿನಿಂದ ಪ್ರಭಾವಿತರಾಗಿ ದೇಶದ ಮಹಾನ್ ಋಷಿಗಳಾಗಿದ್ದಾರೆ. ಜೀವನದಲ್ಲಿ ಎಂತಹ ಸವಾಲನ್ನಾದರೂ ಎದುರಿಸಬಹುದು ಎಂಬುದನ್ನ ಮಹರ್ಷಿ ವಾಲ್ಮೀಕಿ ತಮ್ಮ ಕೃತಿಗಳ ಮೂಲಕ ಜಗತ್ತಿಗೆ ಸಾರಿದ್ದಾರೆ ಎಂದರು. ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ರಂಗಪ್ಪ ತಳವಾರ್ ಮಾತನಾಡಿ, ಸಮಾಜದ ಬಹುದಿನದ ಬೇಡಿಕೆಯಾದ ವಾಲ್ಮೀಕಿ ಸಮುದಾಯ ಭವನವನ್ನ ಪಟ್ಟಣದಲ್ಲಿ ನಿರ್ಮಾಣ ಮಾಡುವಂತೆ ಶಾಸಕರಿಗೆ ಮನವಿ ಮಾಡಿದ್ರು. ಪುರಸಭೆ ನೂತನ ಅಧ್ಯಕ್ಷ ಶಂಕರ್ ಬನ್ನೂರ್ ಮತ್ತು ಉಪಾಧ್ಯಕ್ಷ ರಾಘು ದೊಡಮನಿ ಇವರಿಗೆ ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಯಿತು. ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಸಮಾಜದ ಹಿರಿಯರು ಉಪಸ್ಥಿತರಿದ್ದರು. ಪಿಡಿ ಕಾಲ್ವಾಡ್ ನಿರೂಪಿಸಿದರು. ಕುಶಾಲ್ ಕರ್ಕಿ ವಂದಿಸಿದರು. ವರದಿ ರಮೇಶ್ ರಾಯಬಾಗ್, ಸತ್ಯಂ ಟಿವಿ, ರಾಮದುರ್ಗ. ಸದಲಗ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಕಾಂಗ್ರೆಸ್ ಜೆಡಿಎಸ್ ಮಡಿಲಿಗೆ ಸೇರಿದೆ. ಅಧ್ಯಕ್ಷರಾಗಿ ಸುರೇಶ್ ಉದಗಾವೆ, ಉಪಾಧ್ಯಕ್ಷರಾಗಿ ಸುಹಾಸ್ ವಾಳ್ಕೆ ಆಯ್ಕೆಯಾಗಿದ್ದಾರೆ. ಕಳೆದ ಒಂದು ವಾರದಿಂದ ಚಿಕ್ಕೋಡಿ ತಾಲೂಕಿನ ಸದಲಗ ಪುರಸಭೆಯ ಅಧ್ಯಕ್ಷ ಸ್ಥಾನದ ಗದ್ದುಗೆ ಹಿಡಿಯಲು ರಾಜಕೀಯ ತಂತ್ರಗಾರಿಕೆಯಿಂದ ಸದಸ್ಯರ ಎಸ್ಕೇಪ್ದಿಂದಾಗಿ ರಾಜಕೀಯವಾಗಿ ಕಾವೇರಿದ್ದ ಸದಲಗ ಪುರಸಭೆಗೆ ನಿನ್ನೆ ತೆರೆಬಿದ್ದಿದೆ. ವಾರವಿಡೀ ಪಟ್ಟಣದ ಜನತೆಗೆ ಆತಂಕ, ಉತ್ಸುಕತೆ ಮೂಡಿಸಿದ್ದ ಸದಲಗ ಪುರಸಭೆಯ ಅಧ್ಯಕ್ಷರಾಗಿ ಸುರೇಶ್ ಉದಗಾವೆ ಹಾಗೂ ಉಪಾಧ್ಯಕ್ಷರಾಗಿ ಸುಹಾಸ್ ವಾಳ್ಕೆ ಆಯ್ಕೆಯಾದರು. ಪುರಸಭೆ ಕಾರ್ಯಾಲಯಕ್ಕೆ ಬೆಳಗ್ಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ತಮ್ಮ 12 ಸದಸ್ಯರೊಂದಿಗೆ ಆಗಮಿಸಿದರು. ತದನಂತರ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕ ಮಹಾಂತೇಶ್ ಕವಟಿಗೆಮಠ್ ಅವರು ತಮ್ಮ ಸದಸ್ಯರೊಂದಿಗೆ ಪುರಸಭೆಗೆ ಆಗಮಿಸಿದ್ರು. ಇದೇ ವೇಳೆಗೆ ಲಕ್ಷ್ಮೀಕಾಂತ ಹಾಲಪ್ನವರ್ ತಮ್ಮ ಸದಸ್ಯರೊಂದಿಗೆ ಹಾಜರಾದರು. ಪುರಸಭೆ ಕಾರ್ಯಾಲಯದಲ್ಲಿ ಚುನಾವಣಾಧಿಕಾರಿ ತಹಶೀಲ್ದಾರ್ ಸುರೇಶ್ ಸಂಕಾವಿ ಅವರ ನೇತೃತ್ವದಲ್ಲಿ ನಡೆದ ಆಯ್ಕೆಯ ವೇಳೆಗೆ ಯಾವುದೇ ಸಮಸ್ಯೆಗಳು ಉದ್ಭವಿಸದಂತೆ ಶಿಸ್ತುಬದ್ಧವಾಗಿ ಒಂದು ಬದಿಗೆ 11 ಸದಸ್ಯರಿಗೆ, ಇನ್ನೊಂದು ಬದಿಗೆ 12 ಸದಸ್ಯರ ಜೊತೆಗೆ ಶಾಸಕರ, ಸಂಸದರಿಗೂ ಕೂಡುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಪುರಸಭೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನ ಒಬಿಸಿ ಅ ವರ್ಗಕ್ಕೆ ಮೀಸಲಾಗಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಆನಂದ ಪಾಟೀಲ್, ಅಭಿಜಿತ್ ಪಾಟೀಲ್ ಹಾಗೂ ಸುರೇಶ್ ಉದಗಾವೆ ಅರ್ಜಿ ಸಲ್ಲಿಸಿದ್ದರು. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸುಹಾಸ್ ವಾಳ್ಕೆ ಮತ್ತು ಬಸವರಾಜ ಹಣಬರ್ ಅರ್ಜಿ ಸಲ್ಲಿಸಿದ್ದರು. ಇದರಲ್ಲಿ ಅಧ್ಯಕ್ಷ ಸ್ಥಾನದ ವಾರ್ಡ್ ನಂಬರ್ 12ರಲ್ಲಿ ಅಭ್ಯರ್ಥಿ ಸುರೇಶ್ ಉದಗಾವೆ ಹಾಗೂ ಉಪಾಧ್ಯಕ್ಷ ಸ್ಥಾನದ ವಾರ್ಡ್ ನಂಬರ್ 21ರಲ್ಲಿ ಸುಹಾಸ್ ವಾಳ್ಕೆ ಇಬ್ಬರು 13 ಮತಗಳನ್ನ ಪಡೆದು ಅಧ್ಯಕ್ಷ, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾ ಅಧಿಕಾರಿ ಸುರೇಶ್ ಸಂಕಾವಿ ಘೋಷಿಸಿದರು. ಅಧ್ಯಕ್ಷ, ಉಪಾಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಆನಂದೋತ್ಸವ ಆಚರಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ತಹಸೀಲ್ದಾರ್ ಸುರೇಶ್ ಸಂಕಾವಿ ಅವರು ಶಾಲಾ ಶ್ರೀಫಲ ನೀಡಿ ಸನ್ಮಾನಿಸಿದರು. ಇದೇ ವೇಳೆಗೆ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆಯ ವೇಳೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಹಕಾರ ನೀಡಿದ್ದು ಕಳೆದ 2 ವರ್ಷಗಳಿಂದ ಸದಲಗ ಅಭಿವೃದ್ಧಿ ಕುಂಠಿತಗೊಂಡಿದೆ. ಇನ್ನು ಮುಂದೆ ಪಕ್ಷ ಭೇದ ಮರೆತು ಮೂಲಭೂತ ಸೌಕರ್ಯ ಕಲ್ಪಿಸುವುದರೊಂದಿಗೆ ಸದಲಗ ಪಟ್ಟಣವನ್ನ ಮಾದರಿಯನ್ನಾಗಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ನೂತನ ಅಧ್ಯಕ್ಷ, ಉಪಾಧ್ಯಕ್ಷರು ಮಾತನಾಡಿ, ಜವಾಬ್ದಾರಿಯುತವಾಗಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನು ಮುಂದೆ ಒಮ್ಮತದಿಂದ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವುದರೊಂದಿಗೆ ಸುಂದರ ಸದಲಗ ಪಟ್ಟಣವನ್ನಾಗಿಸಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಹಾಂತೇಶ್ ಕವಟಿಗೆಮಠ ನೇತೃತ್ವ ವಹಿಸಿದರೆ ಕಾಂಗ್ರೆಸ್ನಿಂದ ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವ ವಹಿಸಿದ್ದರಿಂದ ಪುರಸಭೆಯ ಆವರಣದಲ್ಲಿ 2 ಪಕ್ಷಗಳ ಕಾರ್ಯಕರ್ತರು ಜನದಟ್ಟಣೆ ಮಾಡಿದ್ದರು. ಆಯ್ಕೆಯ ವೇಳೆಗೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂಬ ಉದ್ದೇಶದಿಂದ ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯ್ಕ್, ಸಿಪಿಐ ಆರ್ ಪಾಟೀಲ್, ಸದಲಗ ಪಿಎಸ್ಐ ಆರ್ವೈ ಬಿಳಿಗಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ಏನೇ ಆಗಲಿ, ಕಳೆದ ಒಂದು ವಾರದಿಂದ ಸದಲಗ ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷರ ಗದ್ದುಗೆ ಏರಲು ರಾಜಕೀಯ ರಂಗೇರಿದ್ದು ಕಾಂಗ್ರೆಸ್ ಜೆಡಿಎಸ್ ಒಮ್ಮತದ ನಡುವೆ ಬಿಜೆಪಿಯನ್ನ ಬದಿಗಿಟ್ಟು ಆಡಳಿತದ ಚುಕ್ಕಾಣಿ ಹಿಡಿದಿದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂತಸ ಮುಗಿಲು ಮುಟ್ಟಿದೆ. ಪ್ರತಿನಿಧಿ ಎಂಬಿ ಚಿಂಚನೆ, ಸತ್ಯಂ ಟಿವಿ, ಸದಲಗ. ಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ. ಹಾಗೆ ಎಲ್ಲ ಸೆಕ್ಯುಲರ್ ಪಾರ್ಟೀಸು ನಾವು JDSನಿಂದ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ 3 ಹಿತದೃಷ್ಟಿಯಿಂದ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಗ್ರೂಪ್ ಮಾಡಬೇಕಂತ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಗೆಲುವಶಾಲಿಯಾಗಿದ್ದೇವೆ. ನಾವು ಈಗಿನ ಹಿತದೃಷ್ಟಿಯಿಂದ ಎಲ್ಲ ಕೌನ್ಸಿಲರ್ಸು ಯಾವುದೇ ಪಕ್ಷದಲ್ಲಿದ್ದರೂ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ನಾವು ಕೆಲಸ ಮಾಡ್ತೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕುಷ್ಟಗಿ ನಗರದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಓಟದ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕುಷ್ಟಗಿ ನಗರದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಓಟದ ಸ್ಪರ್ಧೆ ನಡೆಯಿತು. ನಮ್ಮ ನಾಡು ನಮ್ಮ ಆರೋಗ್ಯ ಎಂಬ ಧ್ಯೇಯವಾಕ್ಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಪ್ಪಳ ಜಿಲ್ಲಾ ಅಮೇಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಎನ್ಜಿ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ ಕುಷ್ಟಗಿ ಮತ್ತು ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಹನುಮಸಾಗರ ಇವರ ಆಯೋಜನೆಯಲ್ಲಿ ರಾಜ್ಯ ಮಟ್ಟದ ಮ್ಯಾರಥಾನ್ ಕಾರ್ಯಕ್ರಮ ಕುಷ್ಟಗಿ ನಗರದಲ್ಲಿ ಪ್ರಪ್ರಥಮ
ಬಾರಿಗೆ ನಡೆಯಿತು. ಈ ರಾಜ್ಯ ಮಟ್ಟದ ಓಟದ ಸ್ಪರ್ಧೆಗೆ ರಾಜ್ಯದ ನಾನಾ ಕಡೆಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದರು. ಹೀಗಾಗಿ ಕುಷ್ಟಗಿ ನಗರ ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಕನ್ನಡ ಮೆರಗಿನೊಂದಿಗೆ ಕ್ರೀಡಾಪಟುಗಳಿಂದ ತುಂಬಿ ತುಳುಕುತ್ತಿತ್ತು. ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ನಂತರ ಕ್ರೀಡಾಪಟುಗಳಿಗೆ ಟಿ ಶರ್ಟ್ ನಂಬರ್ ಕೊಡುವ ಮುಖಾಂತರ ಓಟದ ಸ್ಪರ್ಧೆಯನ್ನ ಪ್ರಾರಂಭಿಸಿದರು. ರಾಜ್ಯ ಮಟ್ಟದ ಓಟದ ಸ್ಪರ್ಧೆಯನ್ನ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ಅಮರೇಗೌಡ ಬಯ್ಯಾಪುರ್ ಹಾಗೂ ಕುಷ್ಟಗಿ ತಾಲೂಕು ಸಿಪಿಐ ನಿಂಗಪ್ಪ ಎನ್ಆರ್ ಇವರು ನಗರದ ಮಲ್ಲಯ್ಯ ವೃತ್ತದಿಂದ ಚಾಲನೆ ನೀಡಿದ್ರು. ರಾಜ್ಯ ಮಟ್ಟದ ಓಟದ ಸ್ಪರ್ಧೆಯಲ್ಲಿ ಯುವಕರಿಗೆ 5 ಕಿಲೋಮೀಟರ್ ಹಾಗೂ ಯುವತಿಯರಿಗೆ 2 ಕಿಲೋಮೀಟರ್ ಓಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಈ ರಾಜ್ಯ ಮಟ್ಟದ ಓಟದ ಸ್ಪರ್ಧೆಯಲ್ಲಿ 156 ಯುವಕರು ಪಾಲ್ಗೊಂಡಿದ್ದರು. ಈ ಯುವಕರ 5 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪ್ರವೀಣ್ ಕಂಬಳಿ, ದ್ವಿತೀಯ ಸ್ಥಾನವನ್ನ ಸುನಿಲ್ ಎನ್, ತೃತೀಯ ಸ್ಥಾನವನ್ನ ನಾಗರಾಜ್ ಡಿವಿ ಹಾಗೂ 4ನೇ ಸ್ಥಾನವನ್ನ ಪರಶುರಾಮ್ ಪಾಟೀಲ್ ಕ್ರಮವಾಗಿ ಪಡೆದುಕೊಂಡರು. ಅಲ್ಲದೆ ರಾಜ್ಯ ಮಟ್ಟದ ಯುವತಿಯರ 2 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ 36 ಯುವತಿಯರು ಪಾಲ್ಗೊಂಡಿದ್ದರು. ಅದರಲ್ಲಿ ಪ್ರಥಮ ಸ್ಥಾನವನ್ನ ಶಾಹಿನ್ ಎಸ್ಡಿ, ದ್ವಿತೀಯ ಸ್ಥಾನವನ್ನ ಮಲ್ಲೇಶ್ವರಿ ಆರ್, ತೃತೀಯ ಸ್ಥಾನವನ್ನ ಅರ್ಪಿತಾ ಇಬಿ, 4ನೇ ಸ್ಥಾನವನ್ನು ನೇಹಾ ಮುಟಗಾರ್ ಪಡೆದುಕೊಂಡರು. ರಾಜ್ಯ ಮಟ್ಟದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಯ ಸಾಧಿಸಿದ ಕ್ರೀಡಾಪಟುಗಳು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಕುಷ್ಟಗಿ ನಗರದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಓಟದ ಸ್ಪರ್ಧೆಯನ್ನ ಆಯೋಜಕರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯೋಜಿಸಿದ್ದರು. ಅಲ್ಲದೆ ಕುಷ್ಟಗಿ ನಗರದ ಜನತೆ ನಮಗೆ ತುಂಬಾ ಪ್ರೋತ್ಸಾಹವನ್ನ ನೀಡಿದರು. ಹೀಗಾಗಿ ಇಂತಹ ಕಾರ್ಯಕ್ರಮಗಳು ನಗರದಲ್ಲಿ ಆಗಾಗ ನಡೆಯಲಿ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಸಂತಸವನ್ನ ಹಂಚಿಕೊಂಡರು. ಅಲ್ಲದೆ ರಾಜ್ಯ ಮಟ್ಟದ ಓಟದ ಸ್ಪರ್ಧೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಚಲನಚಿತ್ರ ನಾಯಕ, ನಟ ಹಾಗೂ ಸಾಹಿತಿ ನಿರ್ದೇಶಕ ಶ್ರೀ ಶತಮರ್ಷನ್ ಅವಿನಾಶ್ ಅವರು ಮಾತನಾಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇಂತಹ ಓಟದ ಸ್ಪರ್ಧೆಯನ್ನ ಆಯೋಜಿಸಿರುವುದು ತುಂಬಾ ಸಂತೋಷದ ವಿಷಯ. ಇಂತಹ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕುಷ್ಟಗಿ ನಗರದಲ್ಲಿ ಹಮ್ಮಿಕೊಂಡಂತಹ ಆಯೋಜಕರಿಗೆ ಧನ್ಯವಾದಗಳನ್ನ ತಿಳಿಸಿದರು. ಶುಭಾಶಯಗಳು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಓಟ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ನಾನು ಪ್ರತ್ಯಕ್ಷದರ್ಶಿ. ಇವಾಗ ಭಾಳಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದು, ನಂತರ ಭಾಳ ಒಳ್ಳೆಯ ಬೆಳವಣಿಗೆ ರಾಜ್ಯೋತ್ಸವಕ್ಕೆ. ಅಲ್ಲದೆ ನಮ್ಮ ಸಿನಿಮಾದ ಪ್ರಮೋಷನ್ ಅನ್ನ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಚಾರ ಮಾಡುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದ್ರು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ ಕ್ರೀಡಾ ಅಭಿಮಾನಿಗಳಾದ ಮತ್ತು ಅಮೇಚ್ಯೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕುಷ್ಟಗಿ ತಾಲೂಕು ಅಧ್ಯಕ್ಷರಾದ ಶ್ರೀ ದೊಡ್ಡ ಬಸನಗೌಡ ಅಮರೇಗೌಡ ಬಯ್ಯಾಪುರ್ ಅವರು ಮಾತನಾಡಿ, ರಾಜ್ಯ ಮಟ್ಟದ ಓಟದ ಸ್ಪರ್ಧೆ ನಮ್ಮ ಕುಷ್ಟಗಿ ನಗರದಲ್ಲಿ ನಡೆದಿರುವುದು ತುಂಬಾ ಸಂತೋಷದ ವಿಷಯ. ಹೀಗಾಗಿ ನಾನು ಈ ಕಾರ್ಯಕ್ರಮದ ಆಯೋಜಕರಿಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ನಮ್ಮ ಕುಷ್ಟಗಿ ನಗರದಲ್ಲಿ ಕ್ರೀಡಾಪಟುಗಳಿಗೆ ಅನುಕೂಲವಾಗುವಂತಹ ಉತ್ತಮ ಮಟ್ಟದ ಕ್ರೀಡಾಂಗಣವನ್ನ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನ ಸರ್ಕಾರ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ಇವರ ಕ್ರೀಡೆ ಮೇಲಿರುವಂತಹ ಅಭಿಮಾನ ನಿಜವಾಗ್ಲೂ ಮೆಚ್ಚಲೇಬೇಕು. ಯಾಕಂದರೆ ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಾಗ ದೊಡ್ಡ ಜವಾಬ್ದಾರಿಗಳಿರ್ತವೆ. ಎಲ್ಲ ತಮ್ಮ ಚೌಕಟ್ಟಿನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದರೆ, ಕ್ರೀಡಾಪಟುಗಳನ್ನು ಕರೆಸಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದರೆ, ಮುಂಬರುವ ದಿನಗಳಲ್ಲಿ ಇದೇ ರೀತಿ ನಮ್ಮ ಕುಷ್ಟಗಿಯಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳು ಆಗಲಿ ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೇನೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಕೊರೋನಾ ವೀರ ಸೇನಾನಿಗಳಿಗೆ ಸನ್ಮಾನಿಸಲಾಯಿತು. ಕುಷ್ಟಗಿ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಾದ ಚಂದ್ರಕಾಂತ್ ಮಂತ್ರಿ ಹಾಗೂ ಅವರ ಸಿಬ್ಬಂದಿಯನ್ನ ಸನ್ಮಾನಿಸಲಾಯಿತು. ಕುಷ್ಟಗಿ ನಗರದಲ್ಲಿ ರಾಜ್ಯ ಮಟ್ಟದ ಓಟದ ಸ್ಪರ್ಧೆ ನಡೆಯಲು ಕಾರಣೀಭೂತರಾದ ಮಹೇಶ್ ಮಲಗಿಹಾಳ್, ಪರಶುರಾಮ್ ಕುರಿ, ವಿಷ್ಣು ರಜಪೂತ್, ಮಹೇಶ್ ರಜಪೂತ್. ಈ ಕಾರ್ಯಕ್ರಮ ನಡೆಯಲು ಕುಷ್ಟಗಿ ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಜನರು ತಮಗೆ ತನುಮನ ಧನದಿಂದ ಸಹಕಾರವನ್ನ ನೀಡಿದ್ರು. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಅಲ್ಲದೆ ನಾವು ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟದ ಬೇರೆ ಬೇರೆ ಕ್ರೀಡೆಗಳನ್ನ ಕುಷ್ಟಗಿ ನಗರದಲ್ಲಿ ಹಮ್ಮಿಕೊಳ್ಳುವ ವಿಚಾರವನ್ನ ಹೊಂದಿದ್ದೇವೆ ಎಂದು ತಿಳಿಸಿದರು. ಹಾಗಾಗಿ ನಮ್ಮ ನಾಡು ಅನ್ನೋ ಒಂದು ಧ್ಯೇಯವಾಕ್ಯ, ಅದರ ಜೊತೆಗೆ ಫಿಟ್ ಇಂಡಿಯಾ ಅಂದರೆ ನಮ್ಮ ಆರೋಗ್ಯ. ಹಾಗಾಗಿ ಕೊರೋನಾ ವಿರುದ್ಧವಾಗಿ ಹೋರಾಡೋಕ್ಕೆ ನಮ್ಮ ದೇಹದಲ್ಲಿ ಸಹಿಷ್ಣುತೆ ಬೇಕು, ಅಂದರೆ ಇಮ್ಯುನಿಟಿ ಹೆಚ್ಚಾಗಬೇಕು. ಹಾಗಾಗಿ ದೇಹದ ಕ್ಷಮತೆ ಹೆಚ್ಚಾಗಲಿ ಅನ್ನೋದಕ್ಕೋಸ್ಕರ ನಮ್ಮ ನಾಡಿನ ಯುವಕರು ತಮ್ಮ ಆರೋಗ್ಯವನ್ನು ದೃಢವಾಗಿ ಇಟ್ಟುಕೊಳ್ಳಲಿ ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ಆಯೋಜಿಸಿದ್ದೇವೆ. ಅದೇನೇ ಇರಲಿ, ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಕೇವಲ ಬೆಂಗಳೂರಿನಂತಹ ನಗರಗಳಲ್ಲಿ ಮಾತ್ರ ನಡೆಯುತ್ತಿದ್ದವು. ಅಂತಹ ಕ್ರೀಡೆಗಳನ್ನ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೆಸುತ್ತಿರುವುದು ತುಂಬಾ ಸಂತೋಷದ ವಿಷಯ. ಹೀಗಾಗಿ ಇಂತಹ ಕ್ರೀಡಾಪಟುಗಳಿಗೆ, ಆಯೋಜಕರಿಗೆ ನಾವು ಸಹಾಯ ಪ್ರೋತ್ಸಾಹ ನೀಡಬೇಕು ಎಂಬುದು ನಮ್ಮ ಆಶಯವಾಗಿದೆ. ಬಿಜೆಪಿ ಪಕ್ಷದಿಂದ ಚುನಾಯಿತರಾಗಿ ಅಧಿಕಾರದ ಆಮಿಷದಿಂದ ನಮ್ಮ ಪಕ್ಷದ 4 ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಾಲಾಗಿದ್ದು, ಶೀಘ್ರದಲ್ಲಿಯೇ ಸದಲಗ ಪುರಸಭೆಗೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಪಕ್ಷದಿಂದ ಚುನಾಯಿತರಾಗಿ ಅಧಿಕಾರದ ಆಮಿಷದಿಂದ ನಮ್ಮ ಪಕ್ಷದ 4 ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಾಲಾಗಿದ್ದು,
ಹಾಗೂ ಓರ್ವ ಪುರಸಭೆ ಸದಸ್ಯ ಮೀಸಲಾತಿಯ ಬಗ್ಗೆ ಆಕ್ಷೇಪವಿದ್ದು ಈ ಸದಸ್ಯರ ಬಿಜೆಪಿ ಪಕ್ಷ ಸದಸ್ಯತ್ವ ರದ್ದುಗೊಳಿಸಿ ಅವರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವ ಬಗ್ಗೆ ಪಕ್ಷದ ಹಿರಿಯರಲ್ಲಿ ಮನವಿ ಮಾಡಲಿದ್ದೇವೆ. ಹೀಗಾಗಿ ಸದಲಗ ಪುರಸಭೆ ಮೇಲೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ಜರುಗಿತು. ಭಾರತೀಯ ಜನತಾ ಪಕ್ಷ ವತಿಯಿಂದ ಟೋಟಲ್ 13 ಕ್ಯಾಂಡಿಡೇಟ್ ಈಗಾಗಲೇ ಬಂದಿದ್ರು. ಅದರಿಂದ ನಮ್ಮ ಜೊತೆಗೆ ಸ್ವತಂತ್ರ ಆರಿಸಿಬಂದಂತ ಬಸವ ಅನ್ಬಾರ್ ಮತ್ತು ಅಜಿತ್ ಪಾಟೀಲ್ ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ರು. ಆದರೂ ಕೂಡ ನಮ್ಮಲ್ಲಿಂದ 4 ಜನ ಪಕ್ಷಾಂತರ ಮಾಡಿ ವಿರೋಧವನ್ನು ಮಾಡಿದವರು. ಅದರಿಂದ ಭಾರತೀಯ ಜನತಾ ಪಕ್ಷ ವತಿಯಿಂದ ನಾವು ಅವ್ರಿಗೆ ನಿಷೇಧ ಮಾಡಿ ಅವ್ರಿಗೆ ಆಂಟಿ ಡಿಫೆಕ್ಷನ್ ಲಾದಲ್ಲಿ ಅವ್ರ ಮೆಂಬರ್ಶಿಪ್ ಅನ್ನು ಕ್ಯಾನ್ಸಲ್ ಮಾಡುವಂತ ಒಂದು ಕಾರ್ಯವನ್ನು ನಾವು ಕೈಗೊಳ್ತಾ ಇದ್ದೀವಿ. ಕಾಯ್ದೆಸೇರಿ ಏನು ಅವ್ರ ಮೇಲೆ ಆಗಬೇಕಾದ, ಯಾಕಂದ್ರೆ ಇನ್ನು ಇಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿದೆ ಅಂದ ಕೂಡಲೇ ಬಹುತೇಕ ಮತ್ತೊಂದು ಕೆಲವೊಂದು ದಿವಸದಲ್ಲಿ ಮತ್ತೊಮ್ಮೆ ಚುನಾವಣೆ ಆಗುವಂತ ಪ್ರಸಂಗ ಬರ್ತಾ ಅವರ ಸದಸ್ಯತ್ವ ಕೂಡ ರದ್ದಾಗ್ತದ ಅಂತ ನನ್ನ ವಿಚಾರ ಅದ. ಅದೇ ಪ್ರಕಾರ ಒಬ್ಬರು ST ಸರ್ಟಿಫಿಕೇಟ್ ಕೂಡ ಈಗಾಗಲೇ ರದ್ದಾಗಿದೆ. ಪೋಸ್ಟ್ ಹೋಗಿದೆ, ಅದು ಸ್ಟೇ ವಿಕೆಟ್ ಆದ ತಕ್ಷಣ ಅದು ಕೂಡ ಒಂದು ಕ್ಯಾಂಡಿಡೇಟ್ ರದ್ದಾಗ್ತದೆ. ಹೀಗಾಗಿ ಸುಮಾರು 5 ಕ್ಯಾಂಡಿಡೇಟ್ ಸದ್ಯದಲ್ಲಿ ನಗರಸಭೆಯಿಂದ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ ಮತ್ತು ಭಾರತೀಯ ಜನತಾ ಪಕ್ಷ ಅಲ್ಲಿ ಮುಂದಿನ ದಿನಮಾನದಲ್ಲಿ ಮತ್ತು ಜೆಂಡಾ ಹಚ್ಚಿದೆ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇರೋದ್ರಿಂದ ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳು ಈಗಾಗಲೇ ಆಗ್ಕೊಂಡಿದ್ದವು. ಆದರೂ ಕೂಡ ಇವತ್ತು ಫ್ಲಡ್ ಇರಲಿ, ಕೋವಿಡ್ ಇರಲಿ, ಇದರಲ್ಲಿ ಒಳ್ಳೆಯ ರೀತಿಯಿಂದ ನಿರ್ವಹಣೆ ಪಕ್ಷದ ಎಲ್ಲ ಸದಸ್ಯರು ಕೂಡ ಮಾಡಿದ್ದಾರೆ. ಮುಂದಿನ ನಿರ್ಮಾಣದಲ್ಲಿ ಕೂಡ ಇವತ್ತು ನಮಗೆ ಸ್ವತಂತ್ರ ಅಭ್ಯರ್ಥಿಗಳ ಬಂದಂತ ಅಜಿತ್ ಪಾಟೀಲ್ ಇರ್ಬೋದು, ಬಸವ ಅನ್ಬೋದು, ಮೂಲತಃ ನಮ್ಮ ಪಕ್ಷದಲ್ಲಿ ಇದ್ದವರಿದ್ರು, ಕೆಲವೊಂದು ಅಧ್ಯಕ್ಷ ಕಾರಣದಿಂದ ಹೋಗಿದ್ರು, ಅವರು ಕೂಡ ಇವತ್ತು ಒಮ್ಮತದಿಂದ ಬಂದಿದ್ದಾರೆ. ಅಂದ್ರೆ ಒಳ್ಳೆಯ ಜನ, ಒಳ್ಳೆಯ ಸಮಾನ ಮನಸ್ಕರು ಎಲ್ಲರೂ ಬಂದಾಗಿರೋದು ಬಹಳ ಸಂತೋಷ. ಇವತ್ತು ನಾವು ಚುನಾವಣೆ ಸುತ್ತಿರ್ಬೋದು ಅಥವಾ ಮುಂದಿನ ದಿನಮಾನದಲ್ಲಿ ಅಂದ್ರೆ ಬಹುತೇಕ 1 ತಿಂಗಳು 2 ತಿಂಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಆಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಜೆಂಡಾ ಹಸ್ತಾನ ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬಯಸ್ತೀನಿ. ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ ಕವಟಿಗಿಮಠ ಮಾತನಾಡಿ 4 ಜನ ಸದಸ್ಯರು ಪಕ್ಷಾಂತರ ಮಾಡಿದ್ದರಿಂದ ಇವತ್ತು 1 ಮತದಿಂದ ಬಿಜೆಪಿ ಪಕ್ಷಕ್ಕೆ ಸೋಲಾಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ 4 ಜನ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳಲಿದ್ದಾರೆ. ಇದರ ಜೊತೆ ಒಬ್ಬ ಸದಸ್ಯರು ಕಾನೂನು ಬಾಹಿರವಾಗಿ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳಲಿದ್ದಾರೆ ಎಂದು ಹೇಳಿದರು. ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಪಷ್ಟ ಬಹುಮತವಿದ್ದು 4 ಜನ ಪುರಸಭೆ ಸದಸ್ಯರು ಪಕ್ಷಾಂತರವನ್ನು ಮಾಡಿ ಇವತ್ತು 1 ಮತದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಗಿದೆ. ಆದರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ 4 ಜನ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳಿದ್ದಾರೆ. ಇದರ ಜೊತೆಗೆ ಒಬ್ಬ ಸದಸ್ಯರು ಕಾನೂನು ಬಾಹಿರವಾಗಿ ತಮ್ಮ ಸದಸ್ಯತ್ವವನ್ನ ಕಳೆದುಕೊಳ್ಳಿದ್ದಾರೆ. ಅದು ಇವತ್ತು ಕೋರ್ಟ್ ಮ್ಯಾಟರ್ ಇರೋದ್ರಿಂದ ನ್ಯಾಯಾಲಯದ ನಿರ್ಣಯದ ನಂತರ ಅದು ಅಂತಿಮ ತೀರ್ಮಾನಕ್ಕೆ ಒಳಪಡಲಿದೆ. ಆ ಹಿನ್ನೆಲೆಯಲ್ಲಿ ಒಟ್ಟು ಈ ಚುನಾವಣೆ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತವಿದ್ರೂ ಸಹಿತ ಪಕ್ಷಾಂತರದ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಸ್ಥಾನವನ್ನು ಕಳೆದುಕೊಂಡಿರಬಹುದು. ಆದರೆ ಕೆಲವೇ ದಿನಗಳಲ್ಲಿ ಈ 4 ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಂಡು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾದ ಬಹುಮತದೊಂದಿಗೆ ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬರಲಿದೆ. ಇವತ್ತು ಪಕ್ಷಾಂತರಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ದಿನಮಾನಗಳಲ್ಲಿ ತಕ್ಕ ಪಾಠವನ್ನ ಬಿಜೆಪಿ ಕಲಿಸಲಿದೆ ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ದಂಡೆಯಲ್ಲಿರುವ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದ ಶ್ರೀ ಕ್ಷೇತ್ರ ಹಳೆ ವಿಠ್ಠಲ ರುಕ್ಮಿಣಿ ದೇವಸ್ಥಾನವು ಸಾಕಷ್ಟು ಇತಿಹಾಸದ ನೆನಪುಗಳನ್ನು ಹೇಳುತ್ತದೆ. ಇದೀಗ ಈ ದೇವಸ್ಥಾನ ಮಹಾಪೂರದ ಹೊಡೆತಕ್ಕೆ ಸಿಲುಕಿ ನಲುಗಿ ಹೋಗಿದ್ದು ಈ ಮಂದಿರಕ್ಕೆ ಕಾಯಕಲ್ಪದ ಅವಶ್ಯಕತೆ ಇದೆ.
ಇರ್ತಕ್ಕಂಥ ಮಲಪ್ರಭಾ ನದಿಗೆ ಏನು ದಂಡೆಯಲ್ಲೇ ಇರ್ತಕ್ಕಂಥ ಏನು ಹಳೆ ವಿಠಲ್ ರುಕ್ಮಿಣಿ ದೇವಸ್ಥಾನ ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದೆ. ಏನು ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾದಂಥ ಈ ಒಂದು ಹಳೆ ವಿಠಲ್ ರುಕ್ಮಿಣಿ ಇದು ಸಾಕಷ್ಟು ಏನಪ್ಪ ಅಂತಂದರೆ ಇವತ್ತು ಸಹ ಸಾಕಷ್ಟು ಭಕ್ತಾದಿಗಳನ್ನ ಹೊರ ರಾಜ್ಯದಿಂದ ಹೊಂದಿದೆ. ಬಹುಶಃ ಮತ್ತು ಭಾಗಶಃ ಯಾಕೋ ಏನೋ ಗೊತ್ತಿಲ್ಲ, ಈ ಒಂದು ವಿಠಲ್ ಗುಡಿ ಒಂದು ದೇವಸ್ಥಾನಕ್ಕೆ ಪದೇ ಪದೇ ಮಲಪ್ರಭಾ ನದಿ ಅಂತಕ್ಕಂಥದ್ದು ತೀವ್ರ ಪ್ರವಾಹದಿಂದ ಒಳಗಾಗಿ ಸಾಕಷ್ಟು ಹಾನಿಗೊಳಗಾಗಿ ಇದಕ್ಕೆ ದಿಕ್ಕೆ ತೋರಿಸಂತಾಗಿದೆ. ಸರ್ಕಾರ ಸಹ ಯಾಕೋ ಗೊತ್ತಿಲ್ಲ, ಇದು ಇಲ್ಲಿವರೆಗೂ ಸಹ ಯಾಕೋ ಪುನಶ್ಚೇತನಕ್ಕೆ ಇದು ಮಾಡಿಲ್ಲ. ಮತ್ತು ಇರ್ತಕ್ಕಂಥ ಒಂದು ಹಣ ಮತ್ತು ಇಗಳಲ್ಲಿ ಇಲ್ಲಿರ್ತಕ್ಕಂಥ ಆರಾಧಕರು ಏನೋ ತಲೆತಂತ್ರಗಳಿಗೆ ಬರ್ತಕ್ಕಂಥ ಆರಾಧಕರೇ ಸಾಕಷ್ಟು ಏನಪ್ಪ ಅಂತಂದರೆ ಕೆಲಸ ಮಾಡಿಬಿಟ್ಟು ಭಕ್ತಾದಿಗಳಿಂದ ಹಣ ಸಂಗ್ರಹ ಮಾಡಿ ಇದಕ್ಕೆ ಖರ್ಚು ವೆಚ್ಚಗಳನ್ನ ಮತ್ತು ಇದಕ್ಕೆ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತವ್ರೆ. ಹಾಗಾಗಿ ಇವತ್ತು ನಮ್ಮ ಸತ್ಯಂ ಟಿವಿಯಿಂದ ಏನು ಹಳೆ ವಿಠಲ್ ರುಕ್ಮಿಣಿ ದೇವಸ್ಥಾನಕ್ಕೆ ಬೇಕಿದೆ ಕಾಯಕಲ್ಪ ಮತ್ತು ಮಲಪ್ರಭಾ ನದಿಯ ಪ್ರವಾಸ ರಕ್ಷಿಸಬೇಕು ಅಂತಕ್ಕಂಥ ವಿಶೇಷ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ದಂಡೆಯಲ್ಲಿರುವ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದ ಶ್ರೀ ಕ್ಷೇತ್ರ ಹಳೆ ವಿಠಲ ರುಕ್ಮಿಣಿ ದೇವಸ್ಥಾನವು ಸಾಕಷ್ಟು ಇತಿಹಾಸದ ನೆನಪುಗಳನ್ನು ಹೇಳುತ್ತದೆ. ರಾಜ್ಯದ ಬಹುತೇಕ ಜಿಲ್ಲೆಗಳು ಹಾಗೂ ಹೊರ ರಾಜ್ಯದ ಅಪಾರ ಭಕ್ತಾದಿಗಳನ್ನ ಹೊಂದಿರುವ ಈ ದೇವಸ್ಥಾನಕ್ಕೆ ದೂರದ ಮಹಾರಾಷ್ಟ್ರ ರಾಜ್ಯದ ಪಂಢರಪುರ, ದಿಂಡಿ, ಆಲಿಂಡಿ ಹೀಗೆ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಈ ಮಾರ್ಗವಾಗಿ ನಡೆದು ಹೋಗುವಾಗ ತಲೆತಲಾಂತರಗಳಿಂದ ಇದೇ ದೇವಸ್ಥಾನದಲ್ಲಿ ವಸತಿ ಉಳಿಯುತ್ತಿದ್ದರು ಹಾಗೂ ಇಲ್ಲಿಯ ಹಿನ್ನೆಲೆಯನ್ನು ಬೇರೆ ಕಡೆಗೂ ಪಸರಿಸುತ್ತಿದ್ದರು. ಈಗ ಒಟ್ಟಾರೆ ವೀಕ್ಷಕರೇ, ಈ ಒಂದು ಐತಿಹಾಸಿಕ ನೆಲೆಯಿರ್ತಕ್ಕಂಥ ದೇವಸ್ಥಾನದ ಒಂದು ಗರ್ಭಗುಡಿಗೆ ನಾವು ಪ್ರವೇಶ ಮಾಡ್ತಾ ಇದ್ವಿ. ಆಗಿನ ಕಾಲದಲ್ಲಿ ತಲೆತಂತ್ರಗಳಿಗಂತ ಆರಾಧಕರು ಇವರ ಪೂರ್ವಜರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ರಾಮ, ಲಕ್ಷ್ಮಣ, ಸೀತೆ ಮತ್ತೆ ವಿಠಲ್ ಅಂತಕ್ಕಂಥ ಏನು ಪ್ರತಿಮೆಗಳನ್ನ ಸ್ಟಾರ್ಟ್ ಮಾಡಿ ಇವತ್ತು ಅಪಾರವಾದ ಒಂದು ಭಕ್ತಾದಿಗಳನ್ನ ಸೃಷ್ಟಿ ಮಾಡಿದೆ. ರಾಜ್ಯ ಮತ್ತೆ ಅಂತಾರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಬರ್ತಾರೆ. ಈಗ ನಾವು ನೇರವಾಗಿ ಈ ಒಂದು ಗರ್ಭಗುಡಿಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ. ನಮ್ಮ ಹೆಸರು? ನಮ್ಮ ಹೆಸರು ಪಾರ್ವತಿ. ನಮ್ಮ ಮನೆಯವರ ಹೆಸರು ಕಲ್ಲಪ್ಪ ಮರಾಠರು. ಹೇಳ್ಬೇ ಮೊದ್ಲು ಹೆಂಗಿತ್ತು, ಇವಾಗ ಹೆಂಗಿದೆ ಬೈ ದೇವಸ್ಥಾನ? ಮೊದಲ ಹಳೆ ದೇವಸ್ಥಾನ ಇತ್ತು, ಹಳೆ ಕಟ್ಟಡ ಎಲ್ಲ ನಮ್ಮ ಮಹಾರಾಜರಿಗೆ ನಮ್ಮ ಅಮ್ಮರ ಹಾಕೊಂಡು ಮೂಲಕ ನಮ್ಮ ಮನೆಯವ್ರಿಗೂ ಭಕ್ತರಿಂದ ಎಲ್ಲ ಇದನ್ನ ಸಂಗ್ರಹ ಮಾಡಿದ್ರು. ನಮ್ಗೆ ಇರಾಕ್ ಮನೆ ಆಗಿತ್ತು, ಎಲ್ಲ ಇತ್ತು. ನಮ್ಮ ಅಷ್ಟೇ ವಸ್ತಿ ಎಲ್ಲ ಹಳಿಗಂಗ ತಕೊಂಡು ಹೋಗ್ಬಿಟ್ರು. ನಮ್ಗೆ ಯಾರು ಸಹಾಯ ಸರ್ಕಾರ ಮಾಡೇ ಇಲ್ಲ. ಭಕ್ತರನ್ನ ನಮ್ಗೆ ಏನಾದ್ರು ಮಾಡೋದು ಉಣ್ಣೋದು ಕೊಡಾಕತ್ತಾರ. ನಮ್ಮ ಸರ್ಕಾರದವ್ರಿಗೆ ಏನು ನಮ್ಗೆ ಸಹಾಯ ಮಾಡಿಲ್ಲ. ನನ್ನ ಮಕ್ಕಳು 3 ಮಂದಿ ಸೇವಾನ ಮಾಡ್ತಾರ. ನಾವು ಇದು ಸೇವಾನ ಮಾಡ್ತೀವಿ. ನಮ್ಮ ಮಕ್ಕಳೊಂದು ಏನು ಇದಿಲ್ಲ, ನೌಕರಿ ಇಲ್ಲ, ಏನಿಲ್ಲ. ನಮ್ಮ ದನ ಆಕಾರ ಏನಿಲ್ಲ, ಎಲ್ಲ ಹೋದ ವರ್ಷ ಮನೆಗೆ ಹೋಗ್ಬಿಟ್ಟದೆ. ಈಗ ನಾವು ಭಕ್ತರ ಮ್ಯಾಗ ಜೀವನ ಮಾಡತ್ತೀವಿ. ಏನೋ ನೀವು ಸರ್ಕಾರದವ್ರು ಸಹಾಯ ಮಾಡಿದ್ರೆ ಈ ಪರಮಾತ್ಮ ನಿಮಗೆಲ್ಲರಿಗೂ ಎಲ್ಲರಿಗೆ ಒಳ್ಳೇದು ಮಾಡಲಿ. ನಾನು ಒಟ್ಟಿಗೆ ಕಣ್ಣೀಲಿ ನೋಡ್ಬೇಕನ್ನೋ ನನಗೂ 70 ವರ್ಷ ಗಡಿ ಆತಾವು. ಭಗವಂತ ಎಲ್ಲರಿಗೂ ಸಹಾಯ ಮಾಡಲಿ ಅಂತ ನಾವು ಬೇಡ್ಕೊತೀವಿ. ಮತ್ತೆ ಏನಪ್ಪ ನೀವು ಕೊಟ್ಟರೆ ನೀವು ನಿಮ್ಮ ಹಿಂಬಾಲೆ ನಾವು ಅದೇ ಸರ್ಕಾರದಿಂದ ಅದೇವಪ್ಪ. ನಾವು ಯಾರ ರಾಜಕೀಯ ಬಂದ್ರು ನಾವು ಎಲ್ಲರಿಗೂ ಸರ್ಕಾರದಿಂದ ಅಮ್ಮ. ಈಗ ಲಾಸ್ಟ್ ಟೈಮ್ ಕೊಟ್ಕೊಂಡೋಗಿದ್ದಲ್ಲ ಸಾಕಷ್ಟು ನಷ್ಟ ಆಯಿತು. ಆನಂತರ ನೀವೇ ಎಲ್ಲ ಇದು ಮಾಡಿದ್ರ, ಅಮೌಂಟ್ ಹಾಕಿದ್ರ, ಇದೆಲ್ಲ ಇದು ಪುನರ್ಜೀವನಗೊಳಿಸಕ್ಕೆ? ಪುನರ್ಜೀವನಗೊಳಿಸಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳು ನಮ್ಗೆ ಸಹಾಯ ಮಾಡಿ ನಮ್ಮನ್ನ ಈಗ ವ್ಯವಸ್ಥೆ ಮಾಡಿದಾರಪ್ಪ. ನಮ್ಗೆ ಯಾರು ಕೊಟ್ಟೇ ಇಲ್ಲ ಈ ಊರೊಳಗೆ. ನಮ್ಗೆ ಒಟ್ಟಾರೆ ಇದಕ್ಕೆ ಅಭಿವೃದ್ಧಿಗೆ ಕಾಯಕಲ್ಪ ಬೇಕು. ಆದರೆ ಆದಾಗ್ಯೂ ಏಕೋ ಏನೋ ಗೊತ್ತಿಲ್ಲ, ಕಳೆದ 2 ವರ್ಷಗಳಿಂದ ಈ ದೇವಸ್ಥಾನವು ಮಲಪ್ರಭಾ ನದಿಯ ತೀವ್ರ ಪ್ರವಾಹಕ್ಕೆ ತುತ್ತಾಗಿ ಇಲ್ಲಿಯ ಆರಾಧಕರ ವಸತಿಗಳು ಹಾಗೂ ದೇವಸ್ಥಾನಕ್ಕೆ ಅಪಾರ ಹಾನಿಯನ್ನುಂಟು ಮಾಡಿದೆ. ನಮಸ್ಕಾರ ರೀ. ನಿಮ್ಮ ಹೆಸರು? ಎಲ್ಲಪ್ಪ. ಯಾವರು? MK ಹುಬ್ಳಿ. ಸರ್ ಹೇಳಿ ಸರ್, ಇದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದೆ ಅಂತ ಕೇಳಲ್ಪಟ್ವಿ. ಚಾಲನೆ ಹೇಳಿ ಬರ್ತೀರಾ? ಹೌದು, ಇದು ಸುಮಾರು ಇವಾಗ 1928ರಲ್ಲಿ ಸ್ಥಾಪನೆ ಆಗಿದೆ. ಓಕೆ. ಸತ್ತುರುದ್ರಪ್ಪ ಅಜ್ಜವರಣ ಓಕೆ ಅವರು ಮಾಡಿದಂತಹ ಸ್ಥಾಪನೆ ಇದೆ. ಮೊದಲು ಕುಟ್ಟುಗುಂಚಿ ಕಟ್ಟಿಂದ ಇಲ್ಲಿ ಬಂದು ಅವರು ನಡೆಸಿದ್ರೊಳಗೆ ಇಲ್ಲಿ ಬಂದ ಅವ್ರ ಸೆಕ್ರೆಟರಿ ಇದ್ರು. ಓಕೆ. ಅವ್ರು ಪಾಂಡ್ರಮ್ಮನ ಅವರು ಭಕ್ತರ ಆಕಾಶಕ್ತಿ ಪಾಂಡ್ರಮ್ಮ ತಕ್ಷಿ ಭೇಟಿ ಮಾಡ್ಕೊಂಡು ಇಲ್ಲಿ 12 ವರ್ಷ ಅಖಂಡವಾಗಿ ವೇಣಾವನ್ನ ತಲೆಗಿಡಿದ್ರೆ 12 ವರ್ಷ ತಪಸ್ಸರಿ ಮಾಡಿದರು. ಇಲ್ಲಿ ಅಧ್ಯಾನ ವೃಕ್ಷ ಜ್ಞಾನೇಶ್ವರ ಮಹಾರಾಜರ
ಆಳಂದಿ ಒಳಗಿರುವಂಥ ಪತಾಕಿಯನ್ನು ಊರಿಕೊಂಡು ಸಮಾಜಗೊಂಡಂಥ ಅಜ್ಞಾನವೃಕ್ಷವನ್ನು ಇಲ್ಲಿ ನೆಲೆಯೂರಿದ್ದಾರೆ. ಹಾಗಾಗಿ ಇದು ಅವರು ಮಾಡಿದಂಥ ತಪಸ್ವಿ 12 ವರ್ಷ ಅಖಂಡವಾಗಿ ಇಲ್ಲಿ ವೀಣಾವನ್ನು ತೆಗೆದಿಡಿಸಿ ಸೇವಾ ಮಾಡಿ 1928ರಲ್ಲಿ ಅವರು ಪಾಂಡವರನ್ನು ಸ್ಥಾಪನೆ ಮಾಡಿ ಇಲ್ಲಿಂದ ಅವರು ಕುಳಿತಾಗಿದ್ದಾರೆ. ಓಕೆ, ಈಗ ಆನಂತರ ತಾವು ಈ ಒಂದು ಪದ್ಧತಿನ ಮುಂದುವರಿಸ್ಕೊಂಡು ನಾವು ನಮ್ಮ ತಂದೆಯವರಿಂದ ನಾವು ಆಗಲಿ ನಮ್ಮ ತಂದೆಯವರಿಂದ ಈಗ ನಾವು ನಮ್ಮ ಮಕ್ಕಳು ಎಲ್ಲ ಈಗ 4ನೇ ಪೀಳಿಗೆ ಇದು ನಮ್ಗೆ ಚಾಲು ಅದ. ಇದನ್ನ ನಾವು ಸೇವಾ ಮಾಡ್ತೀವಿ. ಎಲ್ಲ ಹಳ್ಳಿಗಳ ಭಕ್ತರಲ್ಲಿ ಹೋಗ್ತೀವಿ. ಹೋಗಿ ನಾವು ಭಕ್ತರಲ್ಲಿ ಹೋಗಿ ನಾವು ಕೇಳಿ ನಾವು ಏನು ನಮ್ಗೆ ಸಂಗ್ರಹಣೆ ಬೇಕಾಗಿದೆ ಕೊಡ್ತಾರೆ. ಭಕ್ತರು ನಮ್ಗೆ ಸಲಹೆ ಕೊಡ್ತಾರೆ. ಈಗ ನಮ್ಮ ಸತ್ಯಂ ಟಿವಿಗೆ ಏನು ಸುಕ್ಷೇತ್ರ ಹಳೆ ವಿಠಲ್ ರುಕ್ಮಿಣಿ ದೇವಸ್ಥಾನದ ಪ್ರಸ್ತುತ ಆರಾಧಕರು ಮತ್ತೆ ಅದೇ ರೀತಿ ಸಾಕಷ್ಟು ಈ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಸಾಕಷ್ಟು ಶ್ರಮವಹಿಸಿರ್ತಕ್ಕಂಥ ಪುಂಡಲಿಕ್ ಆಲಪ್ಪ ಮಹಾರಾಜ ಸಿಕ್ಕಿದ್ದಾರೆ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈಗ ತಾವು ಸಹ ತುಂಬ ಕಷ್ಟಪಟ್ಟಿದ್ದೀರಾ ಈ ದೇವಸ್ಥಾನಕ್ಕೆ. ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತಿಲ್ಲ, ಸೌಲಭ್ಯ ಇಲ್ಲ, ಯಾವ ರೀತಿ ನಿಭಾಯಿಸಿದ್ದೀರಾ ಸರ್? ನಾವು ಈಗಾಗಲೇ ದೇವಸ್ಥಾನ 1928ರಲ್ಲಿ ಈ ಸ್ಥಾಪನೆಗೊಂಡಿದ್ದ ದೇವಸ್ಥಾನ. ಈ ದೇವಸ್ಥಾನದ ಈ ನಮ್ಮ ರುದ್ರಪ್ಪ ಮಹಾರಾಜರು ಇದು ಸಂಸ್ಥಾಪಕರು, ಅದರಂತೆ ನಮ್ಮ ತಂದೆಯವರಾದ ಕಲ್ಲಪ್ಪ ಮಹಾರಾಜರು, ಅದರಂತೆ ಸದ್ಯ ನಾವು ಜಸ್ಟ್ ಈ ಅವರ ಮಗನಾದ 2ನೇ ನಂಬರ್ ಮಗನು ನಾವು 10ನೇ ಈಗ ಅಧಿಪತಿಯಿಂದ ನಾವು ಈ ದೇವಸ್ಥಾನ ಭಕ್ತಾದಿಗಳಿಂದ ಅನೇಕ ಭಕ್ತಾದಿಗಳಿಂದ ಈ ಕ್ಷೇತ್ರವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಈಗಾಗಲೇ ನಮಗೆ ಯಾವುದೂ ಸರ್ಕಾರದವರು ಯಾವ MLA ಫಂಡು ಅಥವಾ MP ಫಂಡು ಯಾವುದೂ ಇದಕ್ಕೆ ಇನ್ನೂ ಏನು ಬಂದಿಲ್ಲ, ಯಾವ ಫಂಡು ಇದಕ್ಕೆ ಕೊಟ್ಟಿಲ್ಲ. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಪುನಃ ಮುಂಬೈ, ಬೆಂಗಳೂರು, ಹುಬ್ಳಿ, ಬೆಳಗಾವಿ ಎಲ್ಲ ಸುತ್ತಮುತ್ತಲ ನಮ್ಮ ಹಳ್ಳಿಯ ಜನರು ಭಕ್ತಾದಿಗಳು ಇದಕ್ಕೆ ಸಹಕಾರ ಕೊಟ್ಟು ಈ ದೇವಸ್ಥಾನ ಇಲ್ಲಿವರೆಗೆ ನಾವು ಇದನ್ನೇ ನಡೆಸ್ಕೊಳ್ತಾ ಬಂದಿದ್ದೇವೆ. ಈಗಾಗಲೇ ಈಗ 2 ವರ್ಷ 2019ರಲ್ಲಿ ನದಿ ಬಂದು ಸ್ವಲ್ಪ ಎಲ್ಲ ನಮ್ಮ ದೇವಸ್ಥಾನದ ಆಜುಬಾಜು ಅಡುಗೆ ಮಾಡುವಂಥ ನಾವು ಇರುವಂಥ ಸ್ಥಾನಗಳು ಎಲ್ಲ ನದಿಯಲ್ಲಿ ತೇಲ್ಕೊಂಡು ಎಲ್ಲ ಹೋಗಿದ್ದಾವೆ. ದೇವಸ್ಥಾನ ಒಂದೇ ಉಳಿದಿದೆ. ಮುಂದೆ ಮಂಟಪ ಹಾಕೋದು ಇದು ಅರ್ಧೋಟ ಇದೆ. ಇದಕ್ಕಾಗಿ ಇನ್ನೂ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ. ಅದಕ್ಕೆ ಭಕ್ತಾದಿಗಳು ಇದಕ್ಕೆ ಹೆಚ್ಚಿನ ಸೌಲಭ್ಯ ಕೊಡಬೇಕು. ಹಾಗೂ ಸರ್ಕಾರ MLA ಫಂಡ್ ಅಥವಾ MP ಫಂಡ್ಗಳು ನಮಗೆ ಸಹಕಾರ ಕೊಡಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ. ಈ ದೇವಸ್ಥಾನದ ಕಾಯಕಲ್ಪ ಹಾಗೂ ದೇವಸ್ಥಾನದ ಕೊರಕಲು ಆಗದಂತೆ ತಡೆಗೋಡೆ ನಿರ್ಮಿಸುವಂತೆ ಇಲ್ಲಿನ ಆರಾಧಕರು ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದರು. ಇದರ ಜೊತೆಗೆ ಇಲ್ಲಿ ಬರುವ ಭಕ್ತಾದಿಗಳು ನೀಡುವ ಹಣವನ್ನ ಸ್ವೀಕರಿಸಿ ಕಾಯಕಲ್ಪಕ್ಕೆ ಮುಂದಾದರೂ ದೇವಸ್ಥಾನದ ಅಭಿವೃದ್ಧಿ ಮಾತ್ರ ಆಗುತ್ತಿಲ್ಲ. ಆದ್ದರಿಂದ ಇಂದು ನಮ್ಮ ಸತ್ಯಂ ವಾಹಿನಿ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಯ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿತು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.